ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಭಾ ಹರ್ಬಲ್. ನಾನು ನನ್ನ ಫೇವ್ರೆಟ್ ಫ್ರೂಟ್ ಮ್ಯಾಂಗೋ ತಿಂತಾ ಇದ್ದೆ. ಇದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಮಾವಿನ ಹಣ್ಣು ತಿಂದರೆ ಒಳ್ಳೇದಾ? ಮಾವಿನ ಹಣ್ಣಲ್ಲಿ ಫರ್ಟಿಲೈಸರ್ಸ್ ಇರುತ್ತಾ? ಮಾವಿನ ಹಣ್ಣು ನಮಗೆ ಶುಗರ್ ಶೂಟಪ್ ಆಗುತ್ತಾ? ಈ ರೀತಿಯಾದ ಖಂಡಿತ ಮೈಂಡಲ್ಲಿ ಕ್ವೆಶನ್ಸ್ ಇರುತ್ತೆ. ಇದೊಂದು ಸೀಸನಲ್ ಫ್ರೂಟ್. ಮಾವಿನ ಹಣ್ಣು ನಮಗೆ ಈ ಸೀಸನ್ ಸಿಗುತ್ತೆ ಅನ್ನೋದ್ರಿಂದ ಖಂಡಿತ ನಾವು ಮಾವಿನ ಹಣ್ಣು ತಿನ್ಬೋದು. ಇದರಲ್ಲಿ ಕೆಮಿಕಲ್ಸ್ ಇರುತ್ತಾ ಅಂದರೆ ಎಸ್, ಚಾನ್ಸಸ್ ಇದೆ. ಮಾರ್ಕೆಟಲ್ಲಿ ಸಿಗುವಂತಹ ಫ್ರೂಟ್ಸಲ್ಲಿ ಕೆಮಿಕಲ್ಸ್ ಇರೋಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ 30 ಮಿನಿಟ್ಸ್ ಬಿಫೋರೇ ಇದನ್ನು ಲ್ಯೂಕ್ ವಾರ್ಮ್ ವಾಟರಲ್ಲಿ ನಾವು ಡಿಪ್ ಮಾಡಿ ಬಿಟ್ಟು 30 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿ ಅದು ಸ್ಕಿನ್ ಕೂಡ ಪೀಲ್ ಮಾಡಿಬಿಟ್ಟು ತಿನ್ನೋದು ಒಳ್ಳೆಯದು. ಮಾವಿನ ಹಣ್ಣಲ್ಲಿ ವಿಟಮಿನ್ ಎ, ಸಿ, ಪೊಟ್ಯಾಷಿಯಂ ಇರೋದ್ರಿಂದ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಮಾವಿನ ಹಣ್ಣು ತಿನ್ನೋದ್ರಿಂದ ಕಣ್ಗಳಿಗೆ ತುಂಬ ಒಳ್ಳೆಯದು. ಹೇರ್ನ ಕೂಡ ತುಂಬ ಚೆನ್ನಾಗಿಟ್ಟಿರುತ್ತೆ. ಸ್ಕಾಲ್ಪ್ನ ಹೈಡ್ರೇಟೆಡ್ ಆಗಿಟ್ಟಿರುತ್ತೆ. ನಮ್ಮ ಸ್ಕಿನ್ನ ಟೋನ್ ಮಾಡುತ್ತೆ, ಶೈನಿಂಗ್ ಆಗಿಟ್ಟಿರುತ್ತೆ. ಹಾಗೆ ಇನ್ನೂ ಹಲವಾರು ಬೆನಿಫಿಟ್ಸ್ ಇದೆ. ಬಟ್ 100 ಗ್ರಾಮ್ಸ್ ಮಾವಿನ ಹಣ್ಣಲ್ಲಿ 14 ಗ್ರಾಮ್ಸ್ ಆಫ್ ಶುಗರ್ ಇದೆ. ಸೊ ದಿನಕ್ಕೆ ಒಂದು ಮಾವಿನ ಹಣ್ಣನ್ನ ತಿನ್ಬೋದು, ಏನೂ ತಪ್ಪಿಲ್ಲ. ಅದ್ರ ಮೇಲೆ ಖಂಡಿತ ಅಡ್ವೈಸಬಲ್ ಅಲ್ಲ. ಮಾವಿನ ಹಣ್ಣು ಸೀಸನ್ನ ಎಂಜಾಯ್ ಮಾಡಿ. ನಿಮ್ಮ ಫೇವ್ರೆಟ್ ಫ್ರೂಟ್ನ ನೀವು ಡೈಲಿ ಕನ್ಸ್ಯೂಮ್ ಮಾಡಿ. ಟೇಕ್ ಕೇರ್. ಸಿ ಯು ಆಲ್. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.